ಅವರು ಭರತನಾಟ್ಯವನ್ನು ಸ್ವಲ್ಪ ಕಲ್ತಿದ್ದಲ್ಲ, ಅವರು ಅದನ್ನು ವಿಶೇಷವಾಗಿ ಸ್ವೀಕಾರ ಮಾಡಿ ಅದರಲ್ಲೇ ಅವರು ಗ್ರ್ಯಾಜುಯೇಷನ್ ಲೆವೆಲ್, ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್, PhD ಲೆವೆಲ್ ಕೂಡ ಅವರು ಭರತನಾಟ್ಯದಲ್ಲಿ ಮಾಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಎಷ್ಟು ಸಾಧನೆ ಅಂತಿದೆ. ಒಂದು PhDಯನ್ನು ಭರತನಾಟ್ಯದಲ್ಲಿ ಮಾಡಬೇಕು ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅಂಥದ್ದು ಇವರು ಅಸಾಮಾನ್ಯವಾಗಿರ್ತಕ್ಕಂತಹ ಒಂದು ಪ್ರತಿಭೆ ಉಳ್ಳವರು ಅದರ ಪರಿಣಿತಿಯನ್ನು ಸಂಪಾದನೆ ಮಾಡಿ ಅದರಲ್ಲಿರ್ತಕ್ಕಂತಹದ್ದು ಏನಿದೆ ಅದು ವಿಶೇಷ ಶಕ್ತಿ ಮತ್ತು ವಿಶೇಷ ಅನುಗ್ರಹ ಅಂತಲೇ ನಾವು ತಿಳಿಬೇಕು. ಇಂತಹ ಪ್ರತಿಭೆ ಉಳ್ಳಂತಹ ಡಾಕ್ಟರ್ ಶ್ರೀಧರ್ ಸರ್ ಅವರು ಇಲ್ಲಿದ್ದಾರೆ. ನಮ್ಮನ್ನೆಲ್ಲ ಕುರಿತು ಅವರು ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಾಗಿರುವಂಥ, ಇಲ್ಲಿ ಬೆಳಕಾಗಿರುವಂತಹ ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು, ಪರೋತ್ತಮರು ಶ್ರೀ ಶ್ರೀ ಶ್ರೀಕಾಂತಾನಂದ ಸರಸ್ವತಿಯವರ ಪಾದಗಳಿಗೆ ಮೊದಲಿಗೆ ನನ್ನ ಭಕ್ತಿಪೂರ್ವಕವಾದಂಥ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಬಹಳ ಸೊಗಸಾದ ಅಂತರಂಗದ ವಿಚಾರಗಳನ್ನು, ಅಧ್ಯಾತ್ಮದ ವಿಚಾರಗಳನ್ನು ತಿಳಿಸುತ್ತಾ ನಮ್ಮೆಲ್ಲರನ್ನೂ ಒಂದು ಬೇರೆ ನೆಲಗಟ್ಟಿನಲ್ಲಿ ಕರ್ಕೊಂಡು ಹೋದಂಥ ಪರಮ ಪೂಜ್ಯ ಗುರುಗಳು ಶ್ರೀ ಧರ್ಮಪಾಲ್ ಸ್ವಾಮೀಜಿಯವರು ಕೂಡ ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಈ ದಿನದ ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಹಲವು ವರ್ಷಗಳ ಒಬ್ಬ ಮಹಾತ್ಮರ ದೊಡ್ಡ ಸಾಧನೆಯಿಂದ. ಆ ಮಹಾತ್ಮರು ಇದರ ಅಧ್ಯಾತ್ಮದ ಈ ಮಾರ್ಗವನ್ನು ಕಂಡುಹಿಡಿದು ಋಷಿ ಸಂಸ್ಕೃತಿಯನ್ನು ಈ ರೀತಿಯಾಗಿ ಹೊಸ ಜೀವನಕ್ಕೆ, ಮಾಡರ್ನ್ ಲೈಫ್ಗೆ ಯಾವ ರೀತಿ ಅದನ್ನು ಉಪಯೋಗ ಪಡ್ಕೋಬೇಕು ಅಂತ ತಿಳಿಸಿ ಅದಕ್ಕೆ ಹಲವಾರು ಕೋರ್ಸ್ಗಳನ್ನು ಮಾಡಿ, ಅದಕ್ಕೆ ವಿಧಾನಗಳನ್ನು ತಿಳಿಸಿ, ಪದ್ಧತಿಗಳನ್ನು ರೂಪು ಮಾಡಿ ಎಷ್ಟೋ ಜನಕ್ಕೆ ಜೀವನವನ್ನು ಸುಧಾರಣೆ ಮಾಡಿದಂತಹ ಋಷಿ ಪ್ರಭಾಕರ್, ಪರಮಪೂಜ್ಯ ಗುರುಗಳು ಶ್ರೀ ಋಷಿ ಪ್ರಭಾಕರ್ ಅವರಿಗೆ ನನ್ನ ಪ್ರೀತಿಪೂರ್ವಕವಾದಂಥ, ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅವರೆಲ್ಲ ಎಂಥ ಮಹಾತ್ಮರು ಅಂತಂದರೆ, ದೈಹಿಕವಾಗಿ ಅವರು ಇಲ್ಲದೆ ಹೋದರು, ಅವರು ಮಾಡಿದ ಕೆಲಸದಿಂದ, ಭಾವನೆಯಿಂದ, ಸಹೃದಯತೆಯಿಂದ ಅವರು ಆ ಚೇತನರು ನಮ್ಮ ಜೊತೆಗೆ ಇರ್ತಾರೆ. ಹಾಗಾಗಿ ಬಹಳ ಅವ್ರನ್ನ ಸ್ಮರಿಸ್ಕೊಳ್ಳುವಂಥದ್ದು ತುಂಬ ಸಂತೋಷ ಆಗ್ತಾಯಿದೆ. ಹಾಗೆ ಆ ಒಂದು ಋಷಿ ಸಂಸ್ಕೃತಿಯನ್ನು ಗುರುಗಳಿಂದ ಪಡೆದು ಅದನ್ನು ಮುಂದುವರಿಸ್ತಾ ಇರುವಂಥ ನಮ್ಮೆಲ್ಲರ ಪ್ರೀತಿಯ ಪರಮಪೂಜ್ಯರು ಶ್ರೀ ಸತೀಶ್ ಗುರೂಜಿಯವರು ಕೂಡ ನಾನು ನನ್ನ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ಅರ್ಪಿಸ್ತೀನಿ. ಇಲ್ಲಿರುವಂತಹ ಶ್ರೀ ಶ್ರೀಕಂಠ ಸ್ವಾಮಿಯವ್ರಿಗೂ ಪೂಜ್ಯರು ಅವ್ರಿಗೂ ಕೂಡ ನಮಸ್ಕಾರಗಳು. ಶ್ರೀ ರಮೇಶ್ ಜಿ ಅವ್ರಿಗೂ ನಮಸ್ಕಾರಗಳು. ಹಾಗೆ ಗಣೇಶ್ ಪ್ರಸಾದ್ ಅವ್ರಿಗೂ ನಮಸ್ಕಾರ. ಶ್ರೀಮತಿ ಸುಜಾತ ಅವರು ಇದ್ದಾರೆ, ಅವ್ರಿಗೂ ನಮಸ್ಕಾರ. ಶ್ರೀಮತಿ ಮಾಲಿನಿ ಅವ್ರಿಗೂ ನಮಸ್ಕಾರ. ಹಾಗೆ ಈ ಋಷಿ ಸಂಸ್ಕೃತಿ ಕೇಂದ್ರದಿಂದ ಬಂದಿರೋರೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರಗಳನ್ನ ಹೇಳ್ತೀನಿ. ಜೊತೆಗೆ ನಮ್ಮ ಗುರುವಿನ ಕುಟುಂಬ, ನಮ್ಮ ಶ್ರೀಕಾಂತಾನಂದ ಸರಸ್ವತಿಯವರ ಕುಟುಂಬ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನ ನಾನು ಸಮರ್ಪಿಸ್ತಾ ಇದ್ದೀನಿ. ವಿಶ್ವ ಹೃದಯ ಸಮ್ಮೇಳನ ಎಂಥ ಒಂದು ಸೊಗಸಾದ ಒಂದು ಪರಿಕಲ್ಪನೆ ಅದು. ಸಾಮಾನ್ಯವಾಗಿ ಯಾರಾದರೂ ವಿಶ್ವ ಹೃದಯ ಸಮ್ಮೇಳನ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಂದ್ಕೊಳ್ಳೋದು ಇದು ನಮ್ಮ ಬಯೋಲಾಜಿಕಲ್ ಹಾರ್ಟಿಗೆ ಸಂಬಂಧಪಟ್ಟಂಥ ಒಂದು ಮೆಡಿಕಲ್ ವಿಷಯ ಇರಬೇಕು ಅಂತ. ಹೃದಯ ಅಂದಿದ ತಕ್ಷಣ ನಾವೆಲ್ಲರೂ ಮುಖ್ಯವಾಗಿ ಗಮನಿಸೋದು ಯಾವುದು ಅಂತಂದರೆ, ಅನುನಿತ್ಯವೂ ಹಗಲು ರಾತ್ರಿ ಬದುಕದಾಗೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಲಬ್ ಡಬ್ ಲಬ್ ಡಬ್ ಅಂತ ಹೊಡಿತಾ ಇರುವಂಥ ನಮ್ಮ ಭೌತಿಕ ದೇಹದ ಹೃದಯವನ್ನು ನಾವು ಹೃದಯ ಅಂತ ವ್ಯಾವಹಾರಿಕವಾಗಿ ಹೇಳ್ತಾ ಇರ್ತೀವಿ. ನಮಗೆ ಹೃದಯ ಅಂತ ಅಂದರೆ ಇವಾಗದು ಹೃದಯವೇ ದೊಡ್ಡ ಸಮಸ್ಯೆ ನಮಗೀಗ. ಈಗ ಪ್ರತಿಯೊಬ್ಬರಿಗೂ ಕೊಲೆಸ್ಟ್ರಲ್ಲು, ಹೃದಯ, ಅದರ ಸಮಸ್ಯೆಗಳು ಅದೇ ಪ್ರಾಬ್ಲಮ್. ಇವಾಗ ಅದಕ್ಕೆ ಡಯಟ್ ಮಾಡಬೇಕು, ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಹೃದಯದ ವಿಚಾರದಲ್ಲಿ ಎಷ್ಟು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ. ಸ್ವಲ್ಪ ಎಜುಕೇಟೆಡ್ ಅಂದಿದ ತಕ್ಷಣ
ನಮಗಿರೋವಂಥ ಭಾಳ ಮುಖ್ಯವಾದ ಎಜುಕೇಷನ್ ಯಾವ ಟಿ ವಿ ಚಾನಲ್ ತೆಗೆದ್ರು ಎಲ್ಲಿ ನೋಡಿದ್ರು ಹೃದಯ ಸಂಬಂಧಪಟ್ಟಂಥ ಕಾರ್ಡಿಯಾಲಜಿಸ್ಟು ಅವರ ಉದಾಹರಣೆಗಳು ಅವರು ಹೇಳೋದು, ಯಾರು ಹೇಳಿದ್ರು ಕೊಲೆಸ್ಟ್ರಲ್ಲು ಇದನ್ನು ಹೃದಯದ ಆಘಾತವನ್ನು ತಪ್ಪಿಸೋದು ಹೇಗೆ ಅನ್ನೋಂಥ ಚರ್ಚೆ ನಡ್ತಾ ಇರುತ್ತೆ. ಆದರೆ ಭಾಳ ಮುಖ್ಯ ಏನಂತಂದರೆ ಈ ಹೃದಯಕ್ಕೆ ಮೀರಿದಂತಹ, ಈ ಹೃದಯವನ್ನು ನಡೆಸ್ತಾ ಇರುವಂತಹ ಇನ್ನೊಂದು ಬಹಳ ದೊಡ್ಡ ಶಕ್ತಿ, ಇನ್ನೊಂದು ಹೃದಯ ನಮ್ಮಲ್ಲೇ ಇದೆ. ಸಭೆಗೆ ಆಗಮಿಸ್ತಾ ಇರುವಂಥ ಪರಮ ಪೂಜ್ಯ ಗುರುಗಳು ಶ್ರೀ ಸುಬೋಧಾನಂದ ಸ್ವಾಮೀಜಿ ಅವರಿಗೆ ನಮ್ಮ ಪ್ರೀತಿಪೂರ್ವಕವಾದಂಥ ಸುಸ್ವಾಗತವೂ ಹಾಗೂ ನಮಸ್ಕಾರಗಳು. ನಮ್ಮ ದೇಹದಲ್ಲಿ 6 ಚಕ್ರ ಇದೆ ಅಂತ ಪತಂಜಲಿ ಗುರುಗಳು ಹೇಳ್ತಾರೆ. ನಿಮಗೆಲ್ರಿಗೂ ಅಧ್ಯಾತ್ಮ ಮಾರ್ಗದಲ್ಲಿರೋರಿಗೆ ಅದರ ಪರಿಚಯ ಇರುತ್ತೆ. 6 ಚಕ್ರಗಳು, ಷಟ್ಚಕ್ರಗಳು ನಮ್ಮ ದೇಹದ ಒಳಗೆ ಇದೆ ಅಂತ. ಮೂಲಾಧಾರ ದೇಹದ ಕೆಳಗೆ, ಜನನೇಂದ್ರಿಯಗಳಿರುವಂಥ ಜಾಗದಲ್ಲಿ ಸ್ವಾದಿಷ್ಠಾನ, ಹೊಕ್ಕಳ ಹತ್ತಿರ ನಮ್ಮ ಎಕ್ಸಾಕ್ಟ್ ಸೆಂಟರ್ ಆಫ್ ದಿ ಸ್ಟಮಕ್, ಅಲ್ಲಿ ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, 7ನೇದು ಸಹಸ್ರಾರ. ಈ 6 ಚಕ್ರಗಳಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಒಂದು ಫೌಂಡೇಶನ್ ಆಗಿರುವಂಥದ್ದು ಅನಾಹತ. ಅದು ಹೃದಯದಲ್ಲಿದೆ. ನಾವು ಸಾಮಾನ್ಯವಾಗಿ ಹೃದಯ ಅಂತ ರೆಫರ್ ಮಾಡ್ತಾ ಇರೋದು 2 ರೀತಿಯಲ್ಲಿ ರೆಫರ್ ಮಾಡ್ತಾ ಇರ್ತೀವಿ. ಒಂದು ಬಯೋಲಾಜಿಕಲ್ ಹಾರ್ಟನ್ನು ಹೇಳ್ತಾ ಇರ್ತೀವಿ, ಅದು ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ನಾವು ಜೀವನದಲ್ಲಿ ಒಬ್ಬರ ಜೊತೆ ಸಂವಹನ ಮಾಡೋವಾಗ, ನಾವು ಪ್ರೀತಿ ತೋರಿಸೋವಾಗ, ನಾವು ಅವರು ಹೃದಯವಂತರು, ಸಹೃದಯರು, ಎಷ್ಟು ಪ್ರೀತಿ ಇದೆ, ತಾಳ್ಮೆ ಇದೆ, ದಯೆ, ಕೃಪೆ, ಕರುಣೆ, ಇಂಥ ಭಾವನೆಗಳನ್ನೆಲ್ಲ ಹೇಳ್ತೀವಿ. ಅದೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಹೃದಯದಿಂದ ಬರುವಂಥ ವಿಚಾರಗಳದು. ಅದು ಮನಸ್ಸಿಗೆ ಸಂಬಂಧಪಟ್ಟಂತ ಅಲ್ಲ. ಮನಸ್ಸು ಯೋಚನೆ ಮಾಡುತ್ತೆ, ಹಳೆಯದನ್ನು ಭೂತ ಭವಿಷ್ಯತ್ತನ್ನು ಯೋಚನೆ ಮಾಡೋದು ಮನಸ್ಸು. ನಮ್ಮ ಸಮಸ್ಯೆಯಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿರೋರಿಗೂ ಎಲ್ಲರಿಗೂ ಅದು ಪರಿಚಯ ಇರುತ್ತೆ. ಮನಸ್ಸು ಭೂತ ಮತ್ತು ವರ್ತಮಾನದಲ್ಲಿ ಇರೋದೇ ಇಲ್ಲ, ಭೂತ ಮತ್ತು ಪಾಸ್ಟ್ ಆ್ಯಂಡ್ ಫ್ಯೂಚರನ್ನು ಯೋಚನೆ ಮಾಡೋದು ಮನಸ್ಸು. ಆದರೆ ಜೀವನದ ಜೊತೆ ಒಂದು ಸಂವಹನ ಮಾಡುವಂಥದ್ದು, ಅದರಲ್ಲೂ ಮಾನವೀಯತೆಯ ಲಕ್ಷಣಗಳು, ದೈವತ್ವದ ಲಕ್ಷಣಗಳು ಎಲ್ಲ ಇಟ್ಟುಕೊಂಡು ಸಂವಹನೆ ಮಾಡುವಂಥದ್ದು ಒಂದು ಶಕ್ತಿ ನಮಗಿರೋದು ನಮ್ಮ ಅನಾಹತ ಚಕ್ರದಲ್ಲಿ. ಅದು ನಮ್ಮ ಹೃದಯ, ಅದು ನಮ್ಮ ನಿಜವಾದ ಹೃದಯ. ಹೃದಯ ನಮಗೆ ಬಯೋಲಾಜಿಕಲ್ ಹಾರ್ಟ್ ಅಲ್ಲ. ಹಾರ್ಟಿಯಾದ ಪರ್ಸನ್ ಅಂತ ಹೇಳಿದ್ರೆ ಆ ಪರ್ಸನ್ ಯಾರು ಅಂತಂದರೆ ಅನಾಹತ ಚಕ್ರದಿಂದ, ಆ ಹೃದಯ ಅಂತರಾಳದಿಂದ ನಾವು ಯಾರು ಸ್ಪಂದಿಸ್ತಾ ಇರ್ತಾರೋ ಅವರು ಹೃದಯವಂತರಾಗ್ತಾರೆ. ಹೃದಯವಂತರು ಅಂತ ಅಂದರೆ ಅವ್ರಿಗೆ ದೊಡ್ಡ ಲಾರ್ಜ್ ಹಾರ್ಟೆಡ್ ಅಂದಿದ ತಕ್ಷಣ ಮೆಡಿಕಲ್ ಪ್ರಾಬ್ಲಮ್. ಅದು ಲಾರ್ಜ್ ಹಾರ್ಟೆಡ್ ಆಗಿಬಿಟ್ಟಿದೆ ಅಂತಂದರೆ, ಹೃದಯ ದೊಡ್ಡದಾಗ್ಬಿಟ್ಟಿದೆ ಅಂತಂದರೆ, ವಾಲ್ವ್ ದೊಡ್ಡದಾಗ್ಬಿಟ್ಟಿದೆ, ಹೃದಯ ಲಾರ್ಜ್ ಆಗಿಬಿಟ್ಟಿದೆ ಅಂತಂದರೆ ಇಟ್ಸ್ ಅ ಮೇಜರ್ ಮೆಡಿಕಲ್ ಪ್ರಾಬ್ಲಮ್ ಅದು. ಆದರೆ ಈ ಹೃದಯ ದೊಡ್ಡದಾಗುತ್ತೆ ಅಂತಂದರೆ ಅದು ಚಕ್ರ ಜಾಗೃತವಾಗ್ತಾ ಇದೆ ಅಂತ ಅರ್ಥ. ಅದಕ್ಕೆ ಎಷ್ಟೋ ಅದ್ಭುತವಾದ ಮಾರ್ಗಗಳನ್ನು ನಮ್ಮ ಋಷಿಗಳು ನಮಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲದೇ ಇದ್ದರೂ ಕೂಡ, ನಾವು ಅರಿವಿಲ್ಲದೆ ಇದ್ದರೂ ಕೂಡ ನಮ್ಮ ಹೃದಯದಲ್ಲಿರುವಂತಹ ಆ ಚಕ್ರವನ್ನು ಅಥವಾ ನಮ್ಮ ಹೃದಯವನ್ನು ನಾವು ಜಾಗೃತಿಗೊಳಿಸಬಲ್ಲವು. ಅಂಥ ಒಂದು ಮಾಧ್ಯಮದಲ್ಲಿ ನಮ್ಮ ದೇಶದ, ಇಡೀ ಪ್ರಪಂಚದಲ್ಲೇ ಆ ಮಾತನ್ನು ಒಪ್ಕೋಬೇಕು. ನಮ್ಮ ದೇಶದಲ್ಲಿ ವಿಶೇಷವಾಗಿ ಬಂದಂಥ ಒಂದು ವಿಶಿಷ್ಟ ಕಲೆಯಲ್ಲಿ ಮುಖ್ಯವಾದದ್ದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ದೊಡ್ಡ ವ್ಯಾಪ್ತಿ, ಭಕ್ತಿ ಮಾರ್ಗ ಅನ್ನೋದು ಭಾಳ ದೊಡ್ಡ ವ್ಯಾಪ್ತಿ ಆ ಶಬ್ದಕ್ಕೆ. ದೇವರು ಪೂಜೆ ಮಾಡೋದು ಅಂತ ಮಾತ್ರ ಅಲ್ಲ, ಅದು ಸಾಮಾನ್ಯವಾದಂಥದ್ದು. ಭಕ್ತಿ ಅಂತಂದರೆ ಅತ್ಯಂತ ಪ್ರೀತಿ. ಅದು ಒಳ್ಳೆಯದ ಕಡೆ ಇದ್ದಾಗ ಭಕ್ತಿ, ಶ್ರೇಷ್ಠತೆ ಕಡೆ ಇದ್ದಾಗ ಭಕ್ತಿ, ಪರಮಾತ್ಮನ ಕಡೆಯಾಗ ಭಕ್ತಿ ಅನ್ನಿಸ್ಕೊಳ್ಳುತ್ತೆ. ಜಗತ್ತಿನ ಕಡೆ ಇದ್ದಾಗ ಅದು ಪ್ರೀತಿ ಅನ್ನಿಸ್ಕೊಳ್ಳುತ್ತೆ. ನಮ್ಮಲ್ಲಿರುವಂತಹ ಪ್ರೀತಿ, ದಯೆ, ಕರುಣ, ಇಂಥ ಒಂದು ದೈವಿಕವಾದಂಥ ಅಥವಾ ಮಾನವೀಯವಾದಂಥ ಗುಣಗಳು ನಮ್ಮಲ್ಲಿಂದ ಆಚೆ ಬರಬೇಕು ಅಂತಂದರೆ, ನಾವೊಬ್ಬರನ್ನು ಪ್ರೀತಿಸ್ತೀವಿ,
ಯಾರನ್ನೋ ನೋಡಿದ್ರೆ ಕನಿಕ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಯಾರನ್ನೋ ನಾವು ನೋಡಿದ್ರೆ ಅಯ್ಯೋ ನಾವು ಸಹಾಯ ಮಾಡಬೇಕು ಅನಿಸುತ್ತೆ. ನಮಗೆ ಇನ್ನೊಬ್ಬರ ಬಗ್ಗೆ ಇರೋಂಥ ಪ್ರೀತಿಯನ್ನು ನಾವು ಬಂದಾಗ ಮುಖ್ಯವಾಗಿ ಏನಾಗುತ್ತೆ ಅಂತಂದರೆ ಅಲ್ಲಿ ನಮ್ಮ ಒಳಗಿನ ನಾನು ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಯಾವಾಗ ಪ್ರೀತಿಯ ಹರಿವು ಜಾಸ್ತಿ ಆಗುತ್ತೋ ತಾಯಿಯ ಪ್ರೀತಿ, ತಾಯಿ ತನ್ನನ್ನು ತಾನು ಯೋಚನೆ ಮಾಡಿಕೊಳ್ಳಲ್ಲ, ಮಗುವಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರುತ್ತೆ, ಅಲ್ಲಿ ತನ್ನನ್ನು ತಾನು ಮರೆತಿರುತ್ತೆ. ಅದೇ ಪ್ರೀತಿಯ ಲಕ್ಷಣವೇ ಅದು ಭ್ರಾತೃಪ್ರೇಮ ಆಗ್ಬೋದು, ತಂದೆ ಪ್ರೀತಿ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ಜೀವನದಲ್ಲಿ ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ಪ್ರೀತಿ ಆಗ್ಬೋದು. ದಯೆ, ವಾತ್ಸಲ್ಯ, ಕರುಣೆ ಇಂಥ ಭಾವನೆಗಳೇನಿದೆಯೋ ಅದು ಹೃದಯಾಂತರಾಳದಿಂದ ಹೊರಹೊಮ್ಮುವಂಥದ್ದು. ಅದು ಕೆಲವರಿಗೆ ಸಹಜವಾಗಿರುತ್ತೆ, ಕೆಲವರು ಅದನ್ನು ಪ್ರಯತ್ನಪೂರ್ವಕವಾಗಿ ಜಾಗೃತಗೊಳಿಸ್ಕೋಬಹುದು. ಅದೇ ಅಧ್ಯಾತ್ಮ ಸಾಧನೆಯ ಮುಖ್ಯವಾದ ಲಕ್ಷಣ. ಆ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟೋ ಮಾರ್ಗಗಳಿದೆ. ಅದರಲ್ಲಿ ಪರಮಾತ್ಮನ ಕಥೆಗಳನ್ನು ಓದೋದು, ಪರಮಾತ್ಮನ ಅದಕ್ಕೆ ನವವಿಧ ಭಕ್ತಿ ಅಂತ, ಶ್ರವಣಂ, ಕೀರ್ತನಂ, ವಿಷ್ಣುಸ್ಮರಣಂ, ಪಾದಸೇವನಂ, ಅಚ್ಚರಣಂ, ವಂದನಂ, ದ್ಯಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತ ನವವಿಧ ಭಕ್ತಿಗಳು ಅಂತ. ಭಕ್ತಿಯಲ್ಲಿ ನವವಿಧ. ಅದೇ ರೀತಿಯಲ್ಲಿ ದೇವರನ್ನು ಪ್ರೀತಿಸೋದು, ಪ್ರಾರ್ಥಿಸೋದು, ಹಾಗೆ ದೇವತಾ ಸ್ವರೂಪರಾದಂತಹ ಪರಮ ಗುರುಗಳನ್ನು ಪ್ರೀತಿಸೋದು, ಅವ್ರನ್ನ ನೆನೆಸ್ಕೊಳ್ಳೋದು, ಸ್ಮರಣೆ ಮಾಡಿಕೊಳ್ಳೋದು, ಇವುಗಳು ಭಕ್ತಿಯ ಭಾಳ ವಿಶೇಷವಾದಂಥ ಒಂದು ಅಂಶಗಳಾಗತ್ತೆ. ಇದೇ ರೀತಿ ಅದನ್ನು ಮಾಡ್ತಾ ಮಾಡ್ತಾ ಆ ಭಕ್ತಿಯನ್ನು ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಒಳಗೆ ಅನಾಹತ ಚಕ್ರ ಜಾಗೃತವಾಗುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ಆ ಜಾಗೃತವಾಗ್ತಾ ಯಾವುದೋ ಹಂತದಲ್ಲಿ ಆ ಭಕ್ತನಿಗೆ ಪರಮಾತ್ಮನ ದಿವ್ಯ ದರ್ಶನ ಹೃದಯದಲ್ಲೆಲ್ಲ ಆಗುತ್ತೆ. ಅದು ಆಗಬೇಕು ಅಂತಂದರೆ ಅದು ಅರಳಬೇಕು. ಹೃದಯ ಅರಳುವಂತಹ ಒಂದು ವಿಚಾರ ಅದು. ಎಲ್ಲ ಹೇಗೆ ನಮ್ಮ ಚಕ್ರಗಳು ಅರಳೋದ್ರಿಂದ, ಚಕ್ರಗಳು ಅರಳುತ್ತು ಅನ್ನೋದು ನಾವು ಪ್ರಯತ್ನಪೂರ್ವಕವಾಗಿ ಒಂದೊಂದು ಚಕ್ರದಲ್ಲೂ ಧ್ಯಾನ ಮಾಡ್ತಾನೂ ಅರಳಿಸ್ಕೋಬೋದು. ಆದರೆ ಭಾಳ ಸುಲಭವಾದಂಥ ಒಂದು ಋಷಿ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಭಗವದ್ಭಕ್ತಿಯಿಂದ, ಗುರುಗಳ ಸೇವೆಯಿಂದ, ಹಾಗೆ ಜನರ ಸೇವೆಯಿಂದ, ಜನರ ಬಂದಿರುವ ಜನಸಾಮಾನ್ಯರ ಸೇವೆಯಿಂದ ಕೂಡ ನಾವು ನಮ್ಮಲ್ಲಿ ಒಳಗಿಂತಹ ಒಂದು ಹೃದಯದ ವೈಶಾಲ್ಯಗಳನ್ನ ನಾವು ವೃದ್ಧಿಪಡಿಸ್ಕೋಬೋದು ಅನ್ನೋವಂಥದ್ದು ಒಂದು ಅದ್ಭುತ ಒಂದು ತತ್ವ ಅದು. ಹಾಗೆಯೇ ನಮ್ಮ ಕಲೆಗಳು, ಲಲಿತ ಕಲೆಗಳು ಅಂತ ನಾವೇನು ಹೇಳ್ತೀವಿ, ಭಜನೆ ಮುಖಾಂತರ ಒಂದು ಕೂತು ಭಗವನ್ನಾಮ ಸ್ಮರಣೆ ಮಾಡ್ತಾ ಮಾಡ್ತಾ ಒಂದು ತಾದಾತ್ಮ್ಯಕ್ಕೆ ಹೋದಾಗ ಆ ಸಮಯದಲ್ಲಿ ನಮ್ಮ ಅನಾಹತ ಚಕ್ರ, ನಮ್ಮ ಹೃದಯದ ಚಕ್ರ ಬಹಳ ದೊಡ್ಡ ಲೆವೆಲ್ಗೆ ಅರಳಿರುತ್ತೆ. ಎಷ್ಟು ತಾದಾತ್ಮ್ಯತೆಯನ್ನು ನಾವು ಪಡೀತೀವೋ ಅಷ್ಟು ಅದರ ಅರಳುವಿಕೆ ಆಗುತ್ತೆ. ಆ ಅರಳುವಿಕೆಯಿಂದ ಆ ವ್ಯಕ್ತಿತ್ವದಲ್ಲೇ ಒಂದಷ್ಟು ದಿನ ರೆಗ್ಯುಲರ್ ಆಗಿ ಆ ಭಗವನ್ನಾಮ ಸ್ಮರಣೆ, ಜಪ ಮಾಡೋದು ಅಥವಾ ಅದರ ಭಜನೆ ಮಾಡೋದು, ಈ ಒಂದು ಪ್ರಾಸೆಸ್ಸಿಂದ ನಮ್ಮ ಹೃದಯದ ವೈಶಾಲ್ಯವನ್ನು ನಾವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ನಮ್ಮ ಇಡೀ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಭಾಳ ಮುಖ್ಯವಾದದ್ದು ಹೃದಯದ ಒಂದು ಆರೋಗ್ಯ. ಅಂದರೆ ನಮ್ಮ ಸೆಂಟರ್ ಹಾರ್ಟ್ ಇದೆಯಲ್ಲ, ದೇಹದ ಸೆಂಟರ್ ಆಫ್ ದಿ ಬಾಡಿ, ಆ ಹಾರ್ಟ್ನ ಆರೋಗ್ಯ ಭಾಳ ಮುಖ್ಯ. ಆವಾಗ ಬಯೋಲಾಜಿಕಲ್ ಹಾರ್ಟ್ ಕೂಡ ಸಹಜವಾಗಿ ಅದು ಆರೋಗ್ಯವಾಗಿರುತ್ತೆ. ನಾವು ನಮ್ಮ ಆರೋಗ್ಯದ ಬಗ್ಗೆ ಹೇಳುವಾಗ ಡಾಕ್ಟರ್ಸ್ ಎಲ್ಲ ಒಂದು ಮಾತು ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ. ಕೇಳಿದ್ದೀರಲ್ವಾ? ಸೈಕೋಸೊಮ್ಯಾಟಿಕ್ ಅಂತಾರೆ. ಎಲ್ಲ ಬಹುತೇಕ ನಮ್ಮ ದೇಹದಲ್ಲಿರುವಂಥ ಎಲ್ಲ ಅನಾರೋಗ್ಯದ ಕಾರಣ ಯಾವುದು ಅಂತಂದರೆ ಸೈಕೋಸೊಮ್ಯಾಟಿಕ್ ಅಂತ. ಅನಾರೋಗ್ಯದ ಮುಖ್ಯವಾದ ಕಾರಣ ನಮ್ಮ ಮನಸ್ಸಿನ ದೋಷ ಅಂತ. ಸೈಕೋಸೊಮ್ಯಾಟಿಕ್ ಅಂತಂದರೆ ನಮ್ಮ ಚಿಂತೆ, ನಮಗೆ ಬಿ ಪಿ ಆಯಿತು, ನಮಗೆ ಬೇರೆ ಬೇರೆ ರೀತಿಯ ಅನಾರೋಗ್ಯಗಳಾಯಿತು ಅಂತ ಅಂದಿದ ತಕ್ಷಣ, ಶುಗರ್ ಜಾಸ್ತಿ ಆಯಿತು ಅಂತಂದರೆ ಇವಾಗ ಡಾಕ್ಟರ್ಸ್ ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನೀವು ಚಿಂತೆ ಜಾಸ್ತಿ ಮಾಡ್ತಾ ಇದ್ದೀರಾ, ಆದ್ದರಿಂದ ಆ ಕಾರಣದಿಂದ ನಿಮಗೆ ಬಿ ಪಿ ಜಾಸ್ತಿ ಆಗ್ತಾ ಇದೆ. ಇದು ಕೇವಲ ಆಹಾರ, ಜೀವನ ವಿಧಾನ ಮಾತ್ರ ಅಲ್ಲ, ಮನಸ್ಸು ಕೇಂದ್ರ. ಮನಸ್ಸೇ ನಮಗೆ ಮುಖ್ಯವಾದಂಥ ಮನುಷ್ಯನ ಕೇಂದ್ರ ಆಗಿರೋದ್ರಿಂದ ಅದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಇವೆಲ್ಲನೂ. ಚಿಂತೆ, ರಾಗದ್ವೇಷಗಳು, ಅರಿಷಡ್ ವರ್ಗಗಳು ಇವೆಲ್ಲ ಮನಸ್ಸನ್ನು ಕಟ್ಟಿಡಿದು ಜಜ್ಜಿ ಅದಕ್ಕೆ ಕಷ್ಟಕ್ಕೆ ಪ್ರೇರಣೆ ಮಾಡ್ತಾ ಇರುತ್ತೆ. ಇದನ್ನು ನಾವು ಸಮಾಧಾನವಾಗಿ, ಸಮಾಧಾನ ಅಂತ ಅನ್ನೋದು ಒಂದು ಸುಂದರ ಶಬ್ದ. ಸಮಾಧಾನ ಅಂತಂದರೆ ನಿರ್ಲಿಪ್ತವಾಗಿ ಏನೂ ಸಮಸ್ಯೆಗಳಿಲ್ಲದೆ ಇರುವಂತಹದ್ದು. ಇನ್ನೊಂದು ಮನಸ್ಸು ಇಲ್ಲದೆ, ಮನಸ್ಸು ನಮ್ಮ ಆತ್ಮದ ಒಳಗೆ ಸೇರಿ ಸಮವಾದ ಸ್ಥಿತಿನಲ್ಲಿರೋದು ಅಂತ. ಅದೊಂದು ಸ್ಥಿತಪ್ರಜ್ಞದ ಸ್ಥಿತಿ. ಆ ಸ್ಥಿತಿಗೆ ನಾವಿರೋಕ್ಕೆ ಒಂದು ಪ್ರಯತ್ನ ಮಾಡೋದು ಒಂದು ದೊಡ್ಡ ಸಾಧನೆ. ನಾವು ಭರತನಾಟ್ಯ ಕಲೆಯ ಬಗ್ಗೆ ಈಗ ತಾನೇ ರಾಘವೇಂದ್ರ ಅವರು ತುಂಬ ಅದನ್ನು ಹೇಳಿದ್ರು.
ಭರತನಾಟ್ಯ ಕಲೆಯಲ್ಲಿ ಭಾಳ ವಿಶೇಷ ಏನು ನಡೆಯುತ್ತೆ ಅಂತಂದರೆ, ಒಂದು ಪ್ರಕಾರ ಅಲ್ಲಿ ದೇವತಾ ಸ್ತುತಿಗಳು ಭಕ್ತಿ ಪ್ರಧಾನವಾಗಿ ನಾವು ಅಭಿನಯ ಮಾಡ್ತಾ ಇರ್ತೀವಿ. ಅದನ್ನು ಮಕ್ಕಳಿಂದ ಅದನ್ನು ಹೇಳ್ಕೊಡ್ತಾ ಬರ್ತೀವಿ, ಭಕ್ತಿ 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 ಅಂತ ಹೇಳ್ಕೊಂಡು ಬರ್ತಾ ಇರ್ತೀವಿ. ಆ ಮಕ್ಕಳಿಗೆ ಗೊತ್ತಿರೋಲ್ಲ, ಅದರ ಅನುಭವ ಏನು ಅಂತ ಗೊತ್ತಿರೋಲ್ಲ, ಆಸ್ವಾದಿಸೋಲ್ಲ. ಸುಮ್ಮನೆ ಹೀಗೆ ಮಾಡಬೇಕು ಅಂತ ಮುಖದಲ್ಲಿ ಮಾತ್ರ ಮಾಡ್ತಾ ಇರ್ತಾರೆ, ಹೃದಯಾಂತರದಿಂದ ಬಂದಿರೋಲ್ಲ. ಆದರೆ ಅಭ್ಯಾಸ ಮುಖೇನ ನಾವು ಆ ದೇವರ ಕಥೆಗಳು, ಆ ವಿಚಾರಗಳು ಅದನ್ನೆಲ್ಲ ಹೇಳ್ತಾ ಅದರಲ್ಲಿ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡ್ತೀವಿ. ಯಾವಾಗ ಮನುಷ್ಯನ ಒಳಗಿನ ಯಾವುದೋ ಮಗುಗೆ ಸಹಜವಾಗಿ ಒಂದಷ್ಟು ಒಳ್ಳೆಯ ಭಾವನೆಗಳಿರುತ್ತಲ್ಲ, ಆ ಭಾವನೆಗಳ ಜೊತೆಗೆ ಗುರು ಹೇಳ್ತಾ ಇರೋಂಥ ವಿಚಾರಗಳು, ಯಾವುದು ಕಥೆಗಳು, ಪುರಾಣ ಕಥೆಗಳು, ಅದೆಲ್ಲ ಮನಸ್ಸು ಒಳಗೆ ಸೇರಿದಾಗ ಆವಾಗ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಅನುಭವಿಸೋಕೆ ಬರುತ್ತೆ. ಆವಾಗ ಕೃಷ್ಣ ಅಂತಂದರೆ ನಮಗೆ ಫಾರಿನ್ನಿಂದ ಬಂದ ಸ್ಟೂಡೆಂಟ್ಸ್ಗಳಿಗೆ ಒಂದು ಡಿಫಿಕಲ್ಟಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಅಂದರೆ ಫ್ರಾನ್ಸು ಇತ್ಯಾದಿ ದೇಶಗಳಿಗೆ ಅವ್ರು ನಮ್ಮ ಹತ್ರ ಬಂದುಬಿಟ್ಟು ಅಭಿನಯ ಮಾಡಿ ಕಲಿಬೇಕು ಅಂತ ಬಂದರೆ, ನಾವು ರಾಮ ಅಂತ ಅಂದರೆ, ಕೃಷ್ಣ ಅಂತ ಅಂದರೆ ಅವರು ಬರೀ ನೇಮ್ಸ್, ಅವ್ರಿಗೇನು ಅರ್ಥ ಆಗ್ತಾ ಇರಲಿಲ್ಲ. ನಾವು ಅದ್ರ ಬಗ್ಗೆ ತುಂಬ ಹೇಳಬೇಕಾಗಿತ್ತು. ಯಾಕೆ ರಾಮ ಅಂತಂದರೆ ನನ್ನ ಸ್ಪಂದನೆ ಏನು ಅಂತ. ನನಗೆ ರಾಮ ಅಂದಿದ ತಕ್ಷಣ ಅಹಲ್ಯೆ ಅಂತ ಒಂದು ಸ್ತ್ರೀಯನ್ನು ಪುನೀತಗೊಳಿಸಿದಂತಹ ಪಾವನ ಮೂರ್ತಿ, ಅವನ ಪಾದ ಟಚ್ ಆದರೆ ಸಾಕು ಅವಳು ಪುನೀತಳಾಗ್ಬಿಟ್ಲು ಅಂತ ನಾವು ಅದನ್ನು ನಂಬ್ತೀವಿ. ಹಾಗೆ ಒಂದೊಂದು ಕೃಷ್ಣ ಪರಮಾತ್ಮ, ದ್ರೌಪದಿ ಆಗಲಿ, ಬೇರೆ ಬೇರೆ ಘಟನೆಗಳು, ನಾವು ಅದು ಬೇಗ ಅದರಲ್ಲಿ ಸಂವೇದನೆ ಅಂತ ಆಗುತ್ತೆ. ಆ ಸಂವೇದನೆ ಹೃದಯದ ಸಂವೇದನೆ. ಅದು ಮಕ್ಕಳಿಗೆ ಅದನ್ನು ಹೇಳ್ಕೊಡ್ತಾ ಆ ಸಂವೇದನೆ ಬೆಳೀತಾ ತಾದಾತ್ಮತೆ ಅನ್ನೋದು ಬರುತ್ತೆ. ಆ ತಾದಾತ್ಮತೆಯನ್ನಲ್ಲಿ ಅದರಲ್ಲೇ ತಲ್ಲೀನರಾಗಿ ನಾವು ಆ ಭಕ್ತಿ ಪಾರವಶ್ಯದಲ್ಲಿ ಇದ್ದಾಗ ಅದು ಹೃದಯದಲ್ಲಿ ಒಂದು ಜಾಗೃತಿ, ಒಂದು ಅರಿವು, ಅದರೊಂದು ಜಾಗೃತಿ ಉಂಟಾಗುತ್ತೆ. ಇದು ಕಲೆಯಲ್ಲಿ ಕೂಡ ಆಗುವಂತಹದ್ದು. ಹೃದಯವನ್ನು ಕರಗಿಸುವಂತಹದ್ದು ಕಲೆ. ಹೃದಯವನ್ನು ಕರಗಿಸೋದೇನೆ ಅಧ್ಯಾತ್ಮದ ಮುಖ್ಯವಾದಂಥ ಒಂದು ವಿಚಾರ. ಹೃದಯ ಕರಗ್ತಾ ಏನಾಗುತ್ತೆ, ಕನಕದಾಸರು ಹೇಳೋವಂಥ ಮುಖ್ಯವಾದ ಶಬ್ದ ನಾನು ಹೋಗುತ್ತೆ. ನಮ್ಮ ಗುರುಗಳು ಅದನ್ನೇ ಹೇಳ್ತಾರೆ, ನಾನು ಹೋಗಬೇಕು ಅಂತ ಗುರುಗಳು ಯಾವತ್ತೂ ಅದನ್ನು ಹೇಳ್ತಾ ಇರ್ತಾರೆ. ಆ ನಾನು ಹೋದಾಗ ಹೃದಯ ಕರಗುತ್ತೆ. ಆ ಹೃದಯಕ್ಕೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರೋದೇ ನಾನು, ನನ್ನ ಅಹಂ. ಆ ನಾನು ನನ್ನದು ಅನ್ನೋ ಭಾವ, ಅದೇ ನಾನು ಅನ್ನೋ ಪದವೇ ನಮ್ಮ ದೇಹ ಮನಸ್ಸಿನಿಂದ ಸಾಯಬೇಕು ಅಂತಾರೆ ಗುರುಗಳು. ಅಂದರೆ ಎಷ್ಟು ಸಮಸ್ಯೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ನಾನು ಅನ್ನೋಂಥದ್ದು ಗೊತ್ತಿಲ್ಲದೆ ಚಿಕ್ಕಂದಿನಿಂದ ನಾನು ಅಂತ ಒಂದು ಐಡೆಂಟಿಟಿನ ಮಗುವಿಂದ ಕ್ರಿಯೇಟ್ ಮಾಡಿ ನಮಗೆ ಗೊತ್ತಿಲ್ಲದೇ ನಾನುವನ್ನು ನಾವು ದೈತ್ಯಾಕಾರದಲ್ಲಿ ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ನಾನು ಶಬ್ದ 2 ಅಕ್ಷರ ಇದೆ, ಆದರೆ ನಮ್ಮ ಮನಸ್ಸಿನ ಒಳಗೆ ಇರೋ ನಾನನ್ನ ಅಳಿಸ್ಕೋಬೇಕು ಅಂತಂದರೆ ಜನ್ಮಗಳ ಸಾಧನೆ ಬೇಕಾಗತ್ತೆ ಎಷ್ಟೋ ಸಲ. ಅಥವಾ ಗುರುವಿನ ಸಂಪೂರ್ಣ ಕರುಣೆಯಿಂದ ಅದು ಪಟ್ ಅಂತ ಹೋಗಬೇಕಷ್ಟೆ. ಅದು ನಾನು ಒಂದು ದೈತ್ಯ ಆಕಾರದಲ್ಲಿ ಆಕ್ರಮಿಸ್ಕೊಂಡಿರೋಂಥ ಶಬ್ದ, ಅದು ಅಂಥ ಒಂದು ಶಕ್ತಿ ಅದು. ಹಾಗೆ ನಮ್ಮ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಹೇಳುತ್ತಲ್ಲ, ಸ್ಥಿತಪ್ರಜ್ಞನ ಲಕ್ಷಣ ಹೇಳ್ತಾ ಕೃಷ್ಣ ಪರಮಾತ್ಮ ಅದರ ಲಕ್ಷಣಗಳನ್ನೆಲ್ಲ ಹೇಳ್ತಾ ಒಂದು ಶ್ಲೋಕ ಭಾಳ ಸೊಗಸಾದದ್ದು. ದುಃಖೇಶ್ವನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹಃ ವೀತ ರಾಗ ಭಯ ಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ ಅಂತ. ಇದು ಭಾಳ ಅದ್ಭುತವಾದಂಥದ್ದು. ಇಡೀ ಒಂದು ಭಗವದ್ಗೀತೆಯ ಒಂದು ಅದ್ಭುತ ಸಾರಾಂಶವು ಅಂತ ಹೇಳ್ಬೋದು. ಅದು ದುಃಖದಲ್ಲಿ ಅನುದ್ವಿಗ್ನವಾಗಿರುವುದು, ಎಮೋಷನಲ್ ಆಗದೆ ಇರೋದು. ದುಃಖ ಬಂದೇ ಬರುತ್ತೆ, ಆದರೆ ದುಃಖದಲ್ಲಿ ನಾನು ಕನೆಕ್ಟ್ ಆಗದೆ ಡಿಟ್ಯಾಚ್ ಆಗಿ ದುಃಖ ಅಂತ ಬೇರೆಯಾಗಿ ನೋಡೋ ಒಂದು ಶಕ್ತಿ. ಸುಖೇಶು ವಿಗತ ಸ್ಪೃಹಃ, ಸುಖದಲ್ಲಿ ಇದ್ದಾಗ ನಮ್ಮನ್ನು ನಾವು ಕಳ್ಕೊಂಬಿಟ್ಟು ಸುಖ ಅಂತ ಸುಖದ ಕಡೆಗೆ ಆಸೆ ಪಡ್ತಾ ಹೆಜ್ಜೆ ಇಡೋವಂಥದ್ದು. ಅದಕ್ಕೆ ಆಗಿಲ್ಲದೇ ನಿಸ್ಪೃಹರಾಗಿರೋದು. ಸುಖ ಬಂತು ಅನ್ನೋಂಥ ವಿಚಾರದಲ್ಲಿ ಎಷ್ಟು ಅದನ್ನು ತಗೋಬೇಕೋ ಅಷ್ಟೇ, ಸ್ವೀಟು ಎಷ್ಟು ತಗೋಬೇಕೋ ಅಷ್ಟೇ, ಅದಕ್ಕೆ ಮೀರಾಗಬಾರ್ದು, ಅಜೀರ್ಣ ಆಗುತ್ತೆ. ಹಾಗೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹಃ ವೀತ ರಾಗ ಭಯ ಕ್ರೋಧ. ಭಯ, ಕ್ರೋಧ, ಕಾಮ ಇದನ್ನು ಸೇರಿಸ್ಬೋದು. ವೀತ ರಾಗ ಅಂತಂದರೆ, ರಾಗ ಅಂತಂದರೆ ಪ್ರೀತಿ ಅಂತಂದರೆ ಕಾಮ ಅಂತಲ್ಲಿ. ಕಾಮ, ಕ್ರೋಧ, ಭಯ ಇವುಗಳನ್ನು ಅಥವಾ ಕಾಮ ಕ್ರೋಧಾದಿಗಳು ಅರಿಷಡ್ವರ್ಗಗಳು ಅಂತ ತಗೋಬೋದು. ವೀತರಾಗ ಅದನ್ನು ಬಿಡೋದು. ಯಾರು ಬಿಟ್ಟಿರ್ತಾನೋ ಅವನು ಸುಖವಾಗಿರ್ತಾನೆ ಅಂತ, ಅವನು ನಿಜವಾಗಲೂ ಸ್ಥಿತಪ್ರಜ್ಞನಾಗಿರ್ತಾನೆ, ಅವನೇ ಆನಂದವಾಗಿರ್ತಾನೆ ಅಂತ. ಕಾರಣ ಇಷ್ಟೇ, ನಾವು ಹುಡುಕ್ತಾ ಇರೋಂಥ ಹೊರಗಿನ ಆನಂದ
ನಮ್ಮ ಒಳಗೆ ಇದೆ. ನಾವು ಹೃದಯ ದೇವರು ಅನ್ನೋ ಒಂದು ಪದಕ್ಕೆ ಅತ್ಯಂತ ಉತ್ತಮವಾದಂಥ ಒಂದು ಎಷ್ಟೋ ವಿಷ್ಣು ಸಹಸ್ರನಾಮ ಇದೆ, ಶಿವ ಸಹಸ್ರನಾಮ ಇದೆ, ಎಷ್ಟೊಂದು ಸ್ತೋತ್ರಗಳಿದೆ, ಶಬ್ದಗಳಿದೆ. ವಿಷ್ಣು ಪರಮಾತ್ಮನ ಗುಣಗಳೆಲ್ಲ ಹೇಳುವಂಥದ್ದು. ಅದರಲ್ಲಿ ಭಾಳ ಅತ್ಯಂತ ಸಿಂಪಲ್ ಆ್ಯಂಡ್ ಸೊಗಸಾದದ್ದು ಯಾವುದು ಅಂತಂದರೆ ಸತ್ ಚಿತ್ ಆನಂದ. ಇದು ಭಗವಂತನ ಒಂದು ಹೆಸರನ್ನು ಹೇಳೋದಕ್ಕೆ ಬಹುಶಃ ಇದರಷ್ಟು ಸೊಗಸಾದ ಒಂದು ಶಬ್ದ ಇನ್ನಿಲ್ವೇನು. ಭಗವಂತ, ಪರಮಾತ್ಮ, ದೇವರು ಅಂತ ಹೇಳೋದರಲ್ಲಿ ಭಾಳ ಅದ್ಭುತವಾದದ್ದು ಸತ್, ಯಾವತ್ತೂ ಇರುವುದು, ಶಾಶ್ವತವಾಗಿ ಇರುವಂತಹ ಸತ್ಯ, ಅದು ಸತ್. ಚಿತ್, ಕಾನ್ಷಿಯಸ್ನೆಸ್, ಸುಪ್ರೀಂ ಕಾನ್ಷಿಯಸ್ನೆಸ್, ಅದೇ ಪರಮಾತ್ಮ. ನನ್ನ ಒಳಗಿರುವಂಥ, ನಾವು ಅಂದ್ಕೊಳ್ಳಿರುವಂಥ ಕಾನ್ಷಿಯಸ್ನೆಸ್ ಅಲ್ಲ, ಅದು ಸುಪ್ರಜ್ಞ, ಅದರ ಒಳಗಿರುವಂತಹ ಮೇಧಸ್ಸನ್ನು ದಾಟಿ ತುರಿಯ ಸ್ಥಿತಿನಲ್ಲಿ ಇರುವಂತಹ ಪ್ರಜ್ಞೆ, ಅದು ಸುಪ್ರೀಂ ಕಾನ್ಷಿಯಸ್ನೆಸ್. ದಟ್ ಈಸ್ ದ ಅಲ್ಟಿಮೇಟ್ ರಿಯಾಲಿಟಿ ಅಂತ. ಆ ರಿಯಾಲಿಟಿನ ಅದು ಸತ್ ಚಿತ್ ಆಯಿತು. ಆ್ಯಂಡ್ ಮೂರನೇದು ಯಾವುದು ಅಂತಂದರೆ ಆನಂದ. ಪರಮಾತ್ಮನ ಸ್ವರೂಪವೇ ಅಂತಂದರೆ ಆನಂದ. ಅದನ್ನೇ ನಮ್ಮ ಋಷಿಗಳು, ನಮ್ಮ ಉಪನಿಷತ್ತುಗಳು ಹೇಳ್ತಾ ಇದೆ, ನೀನೇ ಅದನ್ನು ಅಂತ. ನಾವು ಇಲ್ಲದೇ ಇರೋ ನಾನನ್ನು ನಾನು ಅನ್ಕೋತಾ ಇದ್ದೀವಿ. ನಮ್ಮ ಒಳಗಿರೋಂಥ ನಿಜವಾದ ಪರಮಾತ್ಮ ಸ್ವರೂಪವಾದಂಥ ನಾನು, ಅದು ನಿಜವಾದ ನಾನು, ಅದನ್ನು ಕಡೆ ಹೋಗಬೇಕು ಅಂತ. ಅಂದರೆ ನಾವು ಇಂಗ್ಲೀಷಲ್ಲಿ ದೊಡ್ಡ ಐ ಅಂತ ಬರಿತೀವಲ್ಲ, ಐ ಅಂತ ಬರೆದರೆ ಕ್ಯಾಪಿಟಲ್ ಬರಿಬೇಕು. ಆದರೆ ಅದು ಯಾವ ಐ ಅಂತಂದರೆ ನನ್ನ ಜೀವಾತ್ಮ ಅಥವಾ ನನ್ನ ಹೊರಗಿನ ನನ್ನ ಅರಿವು, ಅದು ಹೇಳ್ತಾ ಇದೆ. ನಿಜವಾದ ದೇವರು ಒಳಗಿದ್ದಾನೆ ಅಂತ ಅಂದರೆ ಆ್ಯಕ್ಚುಲಿ ದೊಡ್ಡ ಐ ಬರಿಬೇಕಾಗಿರೋದು ನನ್ನ ಇನ್ನರ್ ಸೆಲ್ಫ್ಗೆ, ನನ್ನ ಆತ್ಮಕ್ಕೆ ನಾವು ದೊಡ್ಡ ಐ ಬರ್ಕೋಬೇಕು. ಇಂಗ್ಲೀಷಲ್ಲಿ ಒಂದು ತಪ್ಪು, ಭಾಷೆನಲ್ಲಿ ಒಂದು ದೊಡ್ಡ ತಪ್ಪಾಗಿ ಏನಾಗಿ ಅಂತಂದರೆ, ನಾನು ಶ್ರೀಧರ್ ಐ ಅಂತ ಬರೆದ್ರೆ ಕ್ಯಾಪಿಟಲ್ ಬರಿಬಾರ್ದು, ಸ್ಮಾಲ್ ಐ ಬರಿಬೇಕು. ಆ್ಯಕ್ಚುಲಿ ಸ್ಮಾಲ್ ಐ ಬರಿಬೇಕು. ಅಂದರೆ ನಮ್ಮ ಮನಸ್ಸಿನಲ್ಲಾದ್ರೂ, ನಾನು ಎಷ್ಟೋ ಜನಕ್ಕೆ ಮೆಸೇಜ್ ಮಾಡೋವಾಗೂ ಹಂಗೆ ಮಾಡ್ತೀನಿ. ಐ ಅಂತ ಹೇಳಬೇಕಾದ್ರೆ ನಾನು ಕ್ಯಾಪಿಟಲ್ ಐ ಬರೆದೇನೆ ಸ್ಮಾಲ್ ಐ ಬರಿತೀನಿ. ಕ್ಯಾಪಿಟಲ್ ಐ ನಾನು ಬಳಸಿದ್ದೀನಿ ಅಂತಂದರೆ ಆತ್ಮತತ್ವಕ್ಕೆ ಹೇಳ್ತಾ ಇದ್ದೀನಿ ಅಂತಾನೆ ಅಂತ ಆ ಭಾವನೆ ನಾನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಆತ್ಮತತ್ವ ಈಸ್ ದ ಬಿಗ್ ಐ. ನಿಜವಾದ ಸೆಲ್ಫ್ ಒಳಗಿದೆ, ಅದು ಪರಮಾತ್ಮ ತತ್ವ ಇದೆ. ನಾನು ಹೊರಗಿದ್ದೀನಿ, ಹೊರಗಿನ ಒಂದು ಜೀವಿಯಾಗಿದ್ದವನು ನಾನು ಅನ್ಕೋತಾ ಇದ್ದೀನಿ. ಈ ಒಂದು ಕನ್ಫ್ಯೂಷನಿಂದಾನೇ ನಾವು ಸತ್ ಚಿತ್ ಆನಂದ ಸ್ವರೂಪವೇ ಆಗಿರುವಂತಹ ಪರಮಾತ್ಮ, ನನ್ನ ಹೃದಯಾಂತರಾಳದಲ್ಲೇ ನೆಲೆಸಿರುವಂಥ ಆತ್ಮವನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಆನಂದ ನಮ್ಮೊಳಗೆ ಇದೆ, ನಮ್ಮೊಳಗೆ ಅಂತ ನಮ್ಮ ಗುರುಗಳು ಎಷ್ಟು ಸಲ ಅದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಆನಂದವನ್ನು ಎಲ್ಲಿ ಹುಡುಕ್ತಾ ಇದ್ದೀವಿ? ಹೊರಗೆ ಉಳಿತಾ ಇದ್ದೀವಿ. ಹೊರಗೆ ಈಗ ಗುರುಗಳು ಕೂಡ ಭಾಳ ಸೊಗಸಾದಂತಹ ಮಾತುಗಳನ್ನ, ಅದೇ ವಿಚಾರಗಳನ್ನ ಹೇಳಿದ್ರು. ಪರಾಂಚಿಕಾಣಿ ವ್ಯತೃಣತ್ ಸ್ವಯಂಭೂ ಅಂತ. ಹೊರಗೆ ನಮ್ಮ ಕಣ್ಣು, ಕಿವಿ ಎಲ್ಲದರ ಇಂದ್ರಿಯಗಳಿಂದ ಆನಂದವನ್ನು ಹೊರಗೆ ಹುಡುಕ್ತಾ ಇದ್ದೀವಿ. ಆದರೆ ನಿಜವಾಗಲೂ ಹೊರಗಿಲ್ಲ, ಅದು ಒಳಗೆ ಇದೆ. ತಿರುಗಬೇಕಾಗಿರೋದು ನಾವು ಎಲ್ಲಿ? ನಮ್ಮ ಮನಸ್ಸನ್ನು ನಾವು ನಮ್ಮ ಒಳಗೆ ತಿರುಕೋಬೇಕು ಅನ್ನೋವಂಥದ್ದೇನೆ, ಅದೇ ಅಧ್ಯಾತ್ಮ ಸಾಧನೆ. ಇನ್ನರ್ ಜರ್ನಿ ಅಂತಲೇ ಅದಕ್ಕೆ ಹೆಸರು. ಇನ್ನರ್ ಸ್ಪಿರಿಚುವಾಲಿಟಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ನರ್ ಸ್ಪಿರಿಟ್. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಅದೇ ಆತ್ಮ ಸಾಕ್ಷಾತ್ಕಾರ, ಅದೇ ದೈವ ಸಾಕ್ಷಾತ್ಕಾರ. ಆವಾಗ ನಾವು ಸಂಪೂರ್ಣವಾದಂಥ ಆನಂದವನ್ನು ಪಡಿಬೋದು. ಈ ಆನಂದವನ್ನು ಪಡೆಯುವಂಥ ಮಾರ್ಗಗಳು ಋಷಿಗಳು ಅದ್ಭುತವಾದಂಥ ಮಾರ್ಗಗಳನ್ನ ಹಾಕ್ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ದೊಡ್ಡ ಸಮನ್ವಯ ಮಾಡ್ತೀವಿ ಅಂತಂದರೆ, ಪತಂಜಲಿ ಯೋಗಾನು ಧ್ಯಾನ ಅಂತ ಅದರಲ್ಲೂ ಮಾಡ್ತಾ ಇರ್ತೀವಿ. ಹಾಗೆ ಶಂಕರಾಚಾರ್ಯರು ನಾವು ಕೊಟ್ಟಂಥ ಅದ್ವೈತ ಸಿದ್ಧಾಂತವನ್ನು ಅದನ್ನು ಫಾಲೋ ಮಾಡೋರು ಇರ್ತಾರೆ. ಭಕ್ತಿಪೂರ್ವಕವಾದಂಥ ತತ್ವಗಳನ್ನು ಫಾಲೋ ಮಾಡ್ತಾ ಇರ್ತೀವಿ, ಭಜನೆ ಮಾಡ್ತೀವಿ, ಗುರು ಸೇವೆ ಮಾಡೋದು, ಜನರ ಸೇವೆ ಮಾಡೋದು, ಇವೆಲ್ಲ ಕೂಡ ನಮ್ಮ ಒಳಗೆ ನಾವು ಹೋಗೋಕ್ಕೆ, ನಮಗೆ ಒಳಗೆ ಆವರಣಗಳು, ಗೋಡೆಗಳು ಎಷ್ಟಾಗಿರುತ್ತೆ ಅಂತಂದರೆ, ಆ ಒಂದೊಂದು ಗೋಡೆಯನ್ನು ದಾಟಿ ನಮ್ಮ ಒಳಕ್ಕೆ ಹೋಗೋದಕ್ಕೆ ಬೇಕಾಗಿರೋಂಥ ಒಂದು ಶಕ್ತಿಯನ್ನು ಕೊಡುವಂಥ ಒಂದು ಸಾಧನಗಳು. ಈ ಸಾಧನಾ ಮಾಧ್ಯಮಗಳಲ್ಲಿ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರವನ್ನು ಸ್ಥಾಪಿಸಿ ಋಷಿ ಪ್ರಭಾಕರ್ ಗುರೂಜಿಯವರು ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಭಾಳ ವಿದ್ಯೆ, ನಮ್ಮ ಲೌಕಿಕ ವಿದ್ಯೆಯನ್ನು ತಿಳ್ಕೊಂಡಿರೋದ್ರಿಂದ ಅವರು ಭಾಳ ದೊಡ್ಡ ಇಂಜಿನಿಯರ್ ಆಗಿದ್ದರು, MBA ಆಗಿದ್ದರು. ಅದೆಲ್ಲ ಆ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವರಿಗೆ ಸಾಮಾನ್ಯ ಪ್ರಜೆಗೆ, ಅನ್ಇನಿಷಿಯೇಟೆಡ್ ಅಂಥವನು ಕೂಡ ಜ್ಞಾನವನ್ನು ತಗೊಂಡು ಹೇಗೆ ಕೊಡಬೇಕು, ಸಾಧನಾ ಮಾರ್ಗವನ್ನು ಹೇಗೆ ಕೊಡಬೇಕು ಅಂತ ಅದನ್ನು ಭಾಳ ಅದ್ಭುತವಾಗಿ ಅದನ್ನು ತಗೊಂಡು ಹೋಗಿ ಪ್ರತಿಯೊಂದಕ್ಕೂ ಒಂದು ಸುಲಭವಾದ ಕ್ಯಾಪ್ಸ್ಯೂಲ್ ಮಾಡಿದ್ರು. ಈ ರೀತಿಯಾಗಿ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು ಅಂತ ಚಿಕ್ಕ ಚಿಕ್ಕ ಕೋರ್ಸಸ್ ಮೂಲಕ ಆ ಹೃದಯದ ಒಳಗೆ ಹೋಗುವಂಥ ಮಾರ್ಗವನ್ನು ಭಾಳ ಸೊಗಸಾಗಿ ಅವರು ಅದನ್ನು ನಿರೂಪಿಸಿದ್ರು. ಮಹೇಶ್ ಯೋಗಿ ಅವರ ಒಂದು ದೊಡ್ಡ ಪರಂಪರೆ ಕೂಡ ಅದು. ಅದನ್ನು ಮಾಡಿ ಋಷಿ ಪ್ರಭಾಕರ್ ಅವರು ಎಷ್ಟೋ ದೊಡ್ಡ RSVK ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಸ್ಥಾಪಿಸಿದ್ರು. ಅದು ಎಷ್ಟು ಕಡೆ ದೊಡ್ಡ ಒಂದು ವ್ಯಾಪ್ತಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ.
ಇವತ್ತಿಗೂ ಅವರ ಪ್ರೇರಣೆಯಿಂದ ಸತೀಶ್ ಗುರೂಜಿಯವರು, ಶ್ರೀ ರಮೇಶ್ ಜಿ ಅವರು ಅವರೆಲ್ಲರೂ ಸೇರಿಕೊಂಡು ಎಷ್ಟು ದೊಡ್ಡ ಇದು ಪರಿವರ್ತನೆ ಅದು ಅಂತಂದರೆ, ನಾವು ಏನು ತಪ್ಪು ತಿಳ್ಕೊಂಡಿದ್ದೀವೋ ಅದನ್ನು ಅಧ್ಯಾತ್ಮ ಭಾಷೆಯಲ್ಲಿ ಅಜ್ಞಾನ, ಅವಿದ್ಯೆ ಅಂತ ಹೇಳ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ ಇದು. ಆ ಅವಿದ್ಯೆಯನ್ನು ಹೋಗೋ ಹಾಗೆ ಮಾಡಬೇಕು ಅನ್ನೋದರಲ್ಲಿ ಪ್ರಾಕ್ಟಿಕಲ್ ಒಂದು ಸಾಧನೆಗಳು, ಆ ಸಾಧನೆಗಳನ್ನು ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ಏನು ಗೊತ್ತಿಲ್ಲದೆ ಇರೋವಂಥವ್ರಿಗೆ ಅದನ್ನು ಹೇಳ್ಕೊಡ್ತಾ ಆ ಪರಿವರ್ತನೆಯಲ್ಲಿ ಒಳಗೆ ಹೋಗುವಂಥ ಒಂದು ಶಕ್ತಿಯನ್ನು, ತಂತ್ರವನ್ನು ಅವರು ರೂಪಿಸಿ ಎಷ್ಟೋ ಜನರ ಜೀವನವನ್ನು ಉತ್ತಮಗೊಳಿಸಿದ್ದಾರೆ. ಎಷ್ಟೋ ಜನ ಅದರಿಂದ ಮನಃಶಾಂತಿ ಪಡೆದಿದ್ದಾರೆ. ಆ ಮಾರ್ಗದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅಂದರೆ ಆಧ್ಯಾತ್ಮ ಮಾರ್ಗದಲ್ಲಿರೋ ತುಂಬ ಒಳ್ಳೆಯ ಬೆನಿಫಿಟ್ ಏನಂತಂದರೆ, ಲೌಕಿಕವಾಗಲೂ ನಾವು ಚೆನ್ನಾಗಿರ್ಬೋದು. ಯಾಕಂತಂದರೆ ಮುಖ್ಯವಾಗಿ ನಮ್ಮ ದೃಷ್ಟಿ ದೋಷ. ಯಾವಾಗ ದೃಷ್ಟಿ ದೋಷ ಸರಿ ಹೋಗುತ್ತೋ ಜೀವನವನ್ನು ನೋಡೋದೇ ಕಲರ್ಫುಲ್ ಆಗಿಬಿಡುತ್ತೆ. ಯೋಗಿಗೆ ನಮ್ಮ ಗುರುಗಳಿಗೆ ಜೀವನದ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಚಿಕ್ಕ ವಿಷಯ ಕೂಡ ಆನಂದದ ಸ್ಥಿತಿನೇ ಅವ್ರಿಗೆ ಏನು ನೋಡಿದ್ರೂ ಆನಂದವೇ. ಅವ್ರನ್ನ ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾದ ಅಧ್ಯಾತ್ಮ ಏನು ಅಂತಂದರೆ. ಅದಕ್ಕೆ ಪ್ರತೀಕವಾಗಿ ಅಧ್ಯಾತ್ಮದ ಸಾಧನೆಯ ಪ್ರತೀಕ ನಮ್ಮ ಗುರುಗಳವರು. ಅವ್ರನ್ನ ನೋಡ್ತಾ ಇದ್ದರೆ ಅವ್ರು ಬೆಳಗಿಂದ ರಾತ್ರಿವರೆಗೂ ಎದ್ದಿದ್ದರೂ ಮಲಗಿದ್ರೂ ಗೊತ್ತಾಗುತ್ತೆ ಅವರು ಅಧ್ಯಾತ್ಮದಲ್ಲಿ ಹೇಗೆ ನಾನು ಅನ್ನೋದು ಇಲ್ಲದೇನೆ ಸಂಪೂರ್ಣವಾಗಿ ಒಂದು ಆತ್ಮಸ್ಥಿತಿಯಲ್ಲಿ ಅವರು ಹೇಗಿದ್ದಾರೆ, ಆ ಆತ್ಮಸ್ಥಿತಿಯಲ್ಲಿ ಹೇಗೆ ಮಗುವಾಗಿರ್ತಾರೆ, ಪ್ರತಿಯೊಂದು ವಿಚಾರವನ್ನು ಎಷ್ಟು ಅದನ್ನು ಆಸ್ವಾದಿಸ್ತಾರೆ. ಅವ್ರಿಗೆ ದೊಡ್ಡದು ಅಷ್ಟೇ, ಚಿಕ್ಕದು ಅಷ್ಟೇ, ದೊಡ್ಡವರು ಚಿಕ್ಕವರು, ಯಾವ ವಿಷಯ ಇದು ಭಾಳ ಚೆನ್ನಾಗಿದೆ ಇಲ್ಲ, ಏನಿಲ್ಲ. ಅವರಿಗೆ ಎಲ್ಲವೂ ಸಮಾನ, ಎಲ್ಲವೂ ಸಮಾನದ ಜೊತೆಗೆ ಅತ್ಯಂತ ಆಸ್ವಾದಿಸ್ತಾರೆ ಅವರು. ಅದರಲ್ಲಿ ಆನಂದ ಇರುತ್ತೆ ಅವರಿಗೆ. ಅದು ಏನೇ ಕೊಟ್ಟರು ಕೂಡ ಅದರಲ್ಲಿ ಏನೋ ಎಷ್ಟು ಆನಂದ ಇರುತ್ತೆ, ಅವ್ರ ಮುಖದಲ್ಲಿ ಎಷ್ಟು ತೃಪ್ತಿ, ಸಂತೋಷ ಕಾಣುತ್ತೆ. ಅದನ್ನು ಪಡ್ಕೊಳ್ಳುವಂಥ ಪ್ರಯತ್ನ, ಅವರ ಸ್ಥಿತಿ ನಮಗೆ ಉದಾಹರಣೆ. ನಾವು ಇದೊಂದು ಪೇಂಟಿಂಗ್ ಅಲ್ಲ, ಇಲ್ಲಿ ಜೀವಂತವಾಗಿ ನಮ್ಮ ಗುರುಗಳಿದ್ದಾರೆ. ಅವ್ರು ಇರೋದೇನೆ ಒಂದು ದೊಡ್ಡ ಸ್ಫೂರ್ತಿ, ಅದೇ ಒಂದು ಪ್ರೇರಣೆ, ಅದೊಂದು ಶಕ್ತಿ, ಅದು ಆನಂದದ ಸ್ಥಿತಿ ಅವರು. ಅದಕ್ಕೆ ಸ್ವಾಮಿಗಳಿಗೆ ಆನಂದ ಅಂತ, ಸ್ವಾಮಿಗಳು ಶ್ರೀಕಾಂತ್ ಆನಂದ, ಸುಬೋಧ ಆನಂದ ಅಂತ ಆನಂದ ಹೆಸರು ಸೇರಿಸ್ತಾ ಇರೋದೇ ಅಲ್ಲಿ ಉದ್ದೇಶವೇ ಅದು. ಅವರು ಆ ಸ್ಥಿತಿನಲ್ಲಿ ಸನ್ಯಾಸ ಮಾರ್ಗ ತಗೊಂಡಿರೋರು ಆ ಸ್ಥಿತಿಲಿ ಹೋಗಬೇಕು ಅಂತ. ಗುರುಗಳು ಎಷ್ಟೋ ಜನ್ಮದ ಒಂದು ಸಾಧನೆಯಿಂದ ಆ ಸ್ಥಿತಿ ಸಹಜವಾಗಿ ಅವರು ತಲುಪಿಟ್ಟಿದ್ದಾರೆ. ಅನುಗ್ರಹಗಳಾಗಿದೆ ಅವರಿಗೆ. ನಮಗೆ ಅದರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಏನು ಅಂತ ಅವರು ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ, ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದಲ್ಲಿ ಈ ಪ್ರಾಕ್ಟಿಕಲ್ ಸ್ಟೆಪ್ಸನ್ನು ಹೇಳ್ತಾ ಹೇಗೆ ಆ ಆನಂದ ಸ್ಥಿತಿಗೆ ಹೋಗ್ಬೋದು ನಾವು ಅನ್ನೋಂಥ ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ. ನಿಜವಾಗಲೂ ಅದು ದೊಡ್ಡ ಕೆಲಸ. ಇಂದಿನ ಒಂದು ಸಮಾಜದಲ್ಲಿ ಸಂಸ್ಕೃತಿ, ಸಂಪ್ರದಾಯ ಅನ್ನೋಂಥ ವಿಚಾರಗಳ ಬಗ್ಗೆ ಒಂದು ನಿರ್ಲಕ್ಷ್ಯ, ಬ್ರಿಟಿಷ್ ಆಳ್ವಿಕೆಯ ನಂತರ ಆದ ದೊಡ್ಡ ಒಂದು ಕೆಟ್ಟ ಪರಿಣಾಮ ಏನಂತಂದರೆ, ನಮ್ಮ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ನಮಗೆ ಪರಿಚಯವೇ ಇಲ್ಲದೆ ಇರೋದು. ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ ನಮ್ಮ ದೇಶ ಕಂಡುಕೊಂಡಂಥ ಒಂದು ದೊಡ್ಡ ಸಮಸ್ಯೆ, ಮಹಾನ್ ವ್ಯಕ್ತಿಗಳು ನಮ್ಮ ಭಾರತೀಯತೆಯನ್ನು ಮತ್ತೆ ಪುನರ್ಸೃಷ್ಟಿ ಮಾಡಬೇಕು. ಇಂಡಿಪೆಂಡೆನ್ಸ್ ಬಂದರೆ ಸಾಲದು, ಭಾರತೀಯ ಸಂಸ್ಕೃತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋದು ನಮಗಿರೋಂಥ ದೊಡ್ಡ ಸವಾಲು ಅಂತ ಇಡೀ ದೇಶ ಭಾಳ ದೊಡ್ಡ ಚಿಂತಕರು, ರವೀಂದ್ರನಾಥ್ ಟ್ಯಾಗೋರಿಂದ ಹಿಡಿದು ಭಾಳ ದೊಡ್ಡ ಚಿಂತಕರು ತುಂಬ ಅದರ ಒಂದು ವರಿಯಾಗಿತ್ತು ಅವರಿಗೆ. ಇಂಡಿಪೆಂಡೆನ್ಸ್ ಬಂದರೆ ಸಾಲದು, ಇಂಡಿಪೆಂಡೆನ್ಸ್ ಅಂತ ನಾವು ಹೆಮ್ಮೆ ಕೊಚ್ಕೊಳ್ಳೋದಲ್ಲ, ಅದು ಗಾಂಧೀಜಿನೂ ಅದನ್ನೇ ಹೇಳಿದರು. ಭಾರತೀಯತೆಯನ್ನು ನಾವು ಯಾವಾಗ ಅರ್ಥ ಮಾಡ್ಕೋತೀವೋ, ಯಾವಾಗ ನಮ್ಮ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೋತೀವೋ, ಅದರ ಅಭ್ಯಾಸವನ್ನು ನಾವು ತಗೋತೀವೋ, ಆವಾಗ ನಿಜವಾಗ ಭಾರತೀಯರಾಗ್ತೀವಿ. ಭಾರತೀಯರಾಗಿದ್ದೀವಿ ಅಂತಂದರೆ ನಾವು ಆಧ್ಯಾತ್ಮ ಜೀವಿಗಳಾಗಿದ್ದೀವಿ ಅಂತ ಅರ್ಥ. ಭಾರತೀಯತೆ ಅಂತಂದ್ರೇ ಅಧ್ಯಾತ್ಮ ಜೀವಿಗಳು ನಾವು. ಅದಾಗಬೇಕು ಅಂತಂದರೆ ಆ ಶಕ್ತಿ, ಅದನ್ನು ಬರೋಕ್ಕೆ ದೊಡ್ಡ ಒಂದು ಪ್ರಯತ್ನ ನಡೀತಾ ಇದೆ. ಆ ಕೋರ್ಸಸ್ ಮಾಡಿ ತುಂಬ ಸಂತೋಷ. ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದವೂ ಅದರ ಸಂಪೂರ್ಣವಾಗಿ ಅದರಲ್ಲಿ ಇದ್ದು ಅವರು ಗುರುಗಳು ಮಾಡ್ತಾ ಇದ್ದಾರೆ. ಶ್ರೀ ಸತೀಶ್ ಗುರೂಜಿ ಅವರಿಗೆ, ರಮೇಶ್ ಜಿ ಅವರಿಗೆ ಮತ್ತು ಶ್ರೀ ರಾಘವೇಂದ್ರ ಅವರು, ಮಾಲಿನಿ ಅವರು, ಎಲ್ಲರೂ ಈ ಒಂದು ಸಂಸ್ಥೆಗೆ ದುಡಿತಾ ಇರೋಂಥ ಎಲ್ಲ ಹಿರಿಯರಿಗೂ ಕೂಡ ನಾನು ಶಿರಸ್ಸು ಬಗ್ಗಿಸಿ ನನ್ನ ಪಾದ ನನಗೆ ಅಭಿವಂದನೆಗಳನ್ನು ಎಲ್ಲರಿಗೂ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಗುರುಗಳು ಉಪಸ್ಥಿತಿ ಇದ್ದು ಅವರ ಮುಂದೆ ನಾನು ಕೆಲವು ಮಾತುಗಳು ಹೆಚ್ಚು ಆಡಿದ್ದೀನಿ. ಗುರುಗಳಿಂದ ನಾನು ಕ್ಷಮೆಯನ್ನು ಕೇಳ್ತೀನಿ, ಅವರ ಆಶೀರ್ವಾದವನ್ನು ಕೇಳ್ತೀನಿ. ಮತ್ತೊಮ್ಮೆ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಬಂದಿರುವಂಥ ಎಲ್ಲ ಸಾಧಕರಿಗೆ,
ಎಲ್ಲ ಆತ್ಮಸ್ವರೂಪಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ಪ್ರಣಾಮ. ನನಗೆ ಅನ್ನಿಸ್ತು, ಯಾಕೆ ಅಂತ ಕೇಳಿದರೆ ಅವರು ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದಾಗ ನಾವು ಆ ಮೇಯ್ನ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ತುಂಬ ಮುಖ್ಯವಾಗಿರ್ತಕ್ಕಂತಹ ತತ್ವಗಳನ್ನು ಹೇಳಿದಾಗ ಆ ತತ್ವದ ಹಿಂದೆ ತುಂಬ ಚಿಂತನೆಗಳಿರ್ತವೆ, ಅದರ ಹಿಂದೆ ತುಂಬ ಜ್ಞಾನ ಅಡಗಿರುತ್ತೆ. ನಾವು ತತ್ವಮಸಿ ಅಂತ ಹೇಳೋದು ಸುಲಭ, ತತ್ವಮಸಿ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ 10 ವರ್ಷ ಬೇಕಾದರೂ ಕೂಡ ಇನ್ನೂ ಸರಿಯಾಗಿ ಅರ್ಥ ಆಗಿರೋದಿಲ್ಲ. ಆ ಥರದ ಸಂದೇಶವನ್ನು ಇವತ್ತು ಸರ್ ಅವರು ನೀಡಿದ್ದಾರೆ. ಅದು ಅವರ PhD ಆಗಿರ್ಬೋದು, ಅವರ ಅಧ್ಯಯನ ಕ್ರಮ ಆಗಿರ್ಬೋದು, ಅವರ ಅನುಷ್ಠಾನದ ವೈಶಿಷ್ಟ್ಯತೆ ಇರ್ಬೋದು, ಇದೆಲ್ಲದರ ಸಾರವನ್ನು ಇವತ್ತು ಅವರು ಅವಶ್ಯವಾಗಿ ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ನೀಡಿದ್ದಾರೆ. ಅದನ್ನು ನಾವು ಪುನಃ ಇನ್ನೊಮ್ಮೆ ಆ ಟೇಪನ್ನು ಕೇಳಿದಾಗ ನಮಗೆ ಸುಮಾರು ವಿಚಾರಗಳು ಅರ್ಥ ಆಗ್ತಾ ಹೋಗ್ತವೆ. ಅವರು ಅದನ್ನೆಲ್ಲದಕ್ಕೂ ಕೂಡ ನೃತ್ಯಕ್ಕೆ ಅದನ್ನು ನಂಟು ಹಾಕಿ ಮತ್ತು ಸಮಾಜಕ್ಕೆ ನಂಟು ಹಾಕಿ, ಯಾಕೆ ಕೇಳಿದರೆ ನಮ್ಮ ಭಾರತೀಯ ಕಲೆ ಮತ್ತು ಸಂಪ್ರದಾಯ ಬೇರೆ ಅಲ್ಲ ಮತ್ತು ನಮ್ಮ ವಿದ್ಯೆ ಬೇರೆ ಅಲ್ಲ. ನಮ್ಮ ಪೌರಾಣಿಕ ಭಾರತೀಯ ಶಾಸ್ತ್ರ ಪುರಾಣಗಳು ಇವೆಲ್ಲ ಏನಿತ್ತು, ಏನು ಹೇಳ್ತಿದ್ವೋ ಅದರ ಮ್ಯಾನಿಫೆಸ್ಟೇಷನ್ಸೇ ಈ ಚತುಷ್ಷಷ್ಠಿ ಕಲೆಗಳಾಗಿತ್ತು. ನಮ್ಮ ತತ್ವ ಏನಿದೆ, ನಮ್ಮ ಭಾರತೀಯ ಮೌಲ್ಯಗಳೇನಿದೆ, ಅದಕ್ಕೊಂದು ರೂಪ ಕೊಟ್ಟಾಗ ಅದು ಭರತನಾಟ್ಯ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಅಥವಾ ಏನಾದರೂ ಚತುಷ್ಷಷ್ಠಿ ಕಲೆಗಳಲ್ಲಿ ಅದೆಲ್ಲದೂ ಕೂಡ ಒಂದು ಶಿಲ್ಪಕಲಾ ಆಗಿರ್ಬೋದು, ಎಲ್ಲದೂ ಕೂಡ ಇಟ್ ಇಸ್ ಮ್ಯಾನಿಫೆಸ್ಟೇಷನ್ ಆಫ್ ವಾಟ್ ಎವರ್ ದಟ್ ಈಸ್ ದೇರ್ ಇನ್ ದ ವೇದಾಸ್, ವಾಟ್ ಎವರ್ ದಟ್ ಈಸ್ ದೇರ್ ಇನ್ ದ ಲಿಟ್ರೇಚರ್. ಸೊ ಆ ಥರದ ಒಂದು ನೋಡಿದಾಗ ಅದಕ್ಕೆ ನಮ್ಮ ಭಾರತ ಅಷ್ಟು ಚೆನ್ನಾಗಿತ್ತು.